ಆತ್ಮೀಯ ಸಾವಯವ ಕೃಷಿ ಬಂಧುಗಳೇ, ಇಂದು ನಾವು ತೆಂಕಳ್ಳಿಯಲ್ಲಿರ್ತಕ್ಕಂತಹ ಕಿರು ಬಿಸ್ಕೆಟು ಕೇಳಿರ್ತೀರಿ. ಆ ಕಿರು ಮಿಲೆಟ್ಸು ಅಲ್ಲಿ ಬಿಸ್ಕೆಟ್ಸು ಈ ಥರದ್ದೆಲ್ಲ ತಿಂಡಿ ಮಾಡ್ತಾರೆ. ಕಿರುವನ್ನು ಕಂಪ್ನಿ ಮಾಡಿದ್ದಾರೆ. ಅಲ್ಲಿ ಅವ್ರದ್ದು ಸಿರಿಧಾನ್ಯ ಮಿಲ್ ಕೂಡ ಐತೆ. ಅದು ಕಿರು ಪ್ಲ್ಯಾಂಟು ಎದುರುಗಡೆ ಕಾಣಿಸ್ತಾ ಇರೋದು. ಮತ್ತು ಈ ಕಡೆ ತೆಂಕಳ್ಳಿಲಿ ತುಂಬ ಫೇಮಸ್ಸು ಶನಿಮಹಾತ್ಮರ ಸನ್ನಿಧಿ ಇದೆ, ದೇವಾಲಯ. ಅದ್ರ ಪಕ್ಕದಲ್ಲೇ ಸಿರಿಧಾನ್ಯದ್ದು ಒಂದು ಮಿಲ್ ಮಾಡಿಕೊಟ್ಟಿದ್ದಾರೆ. ನೀವು ಯಾವುದೇ ಸಿರಿಧಾನ್ಯ ಬೆಳೆದ್ರೆ, ಸಾಮೆ, ಅರ್ಕ, ನವಣೆ, ಊದಲು ಬೆಳೆದ್ರೆ ಅದನ್ನು ಇಲ್ಲಿ ನೀವು ಬಂದು ಮಿಲ್ ಮಾಡಿಸ್ಬೋದು. ಅತಿ ಕಡಿಮೆ ದರದಲ್ಲಿ ಮಿಲ್ ಮಾಡಿಕೊಡ್ತಾರೆ. ನೋಡ್ಬೋದು ಮಿಲ್ಲು ಇದು. ಹಂಗಾಗಿ ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಸಿರಿಧಾನ್ಯ ಬೆಳೀರಿ, ಸಿರಿವಂತರಾಗಿ ಆರಾಮಾಗಿ. ಈಗ ನಮಗೆ ತುಂಬ ಹತ್ತಿರದಲ್ಲೇ ಮಳವಳ್ಳಿ ತಾಲೂಕಿನಲ್ಲೇ ನಮಗೆ ಈ ವ್ಯವಸ್ಥೆನ ಕಲ್ಪಿಸಿಕೊಟ್ಟಿದ್ದಾರೆ. ಕಿರು ಸಂಸ್ಥೆಯವ್ರಿಗೆ ನಮ್ಮದೊಂದು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ನಾವು ಮಿಲ್ ಮಾಡಿಸೋಕ್ಕೆ ತುಂಬ ದೂರ ತಮಿಳ್ನಾಡು, ಏರಂಡಪ್ಪನಹಳ್ಳಿ ಮತ್ತು ಒಡಕೆಹಳ್ಳ ಈ ಥರದಕ್ಕೆಲ್ಲ ಹೋಗ್ತಿದ್ದೋ. ಈಗ ಸದ್ಯ ನಮ್ಮ ತಾಲೂಕಿನಲ್ಲೇ ಪಕ್ಕದಲ್ಲೇ ಆಗಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗೈತೆ. ದಯಮಾಡಿ ನಮ್ಮ ಸಾವಯವ ರೈತರು ಆದಷ್ಟು ಸಿರಿಧಾನ್ಯಗಳನ್ನ ಈ ತೆಂಗಿನ ತೋಪುಗಳಲ್ಲೆಲ್ಲ ಬೆಳಿಬೋದು. ಈಗ ನಾವು ತೆಂಗಿನ ತೋಟದಲ್ಲೇ ಬೆಳೆದಿದೆ ಆರ್ಕ ಮಿಲ್ ಮಾಡಿಸಿದ್ದೀನಿ. ನೆನ್ನೆ ಒಂದು 300-350 kg ಮಿಲ್ ಆಗೈತೆ ಆರ್ಕ. ಮೊನ್ನೆ ಹೋದ ವಾರ ಸಾಮೆ ಮಿಲ್ ಮಾಡಿಸಿ ತಗೊಂಡೋಗಿದೆ. ಹಂಗೆ ನೀವು ಬೆಳೀರಿ, ದಯವಿಟ್ಟು ಬೆಳೆದು ನೀವು ತಂದರೆ ನಮ್ಮ ಇಲ್ಲಿ ಕಿರು ಸಂಸ್ಥೆಯವರು ಇದು ಮಾಡ್ತಾರೆ. ಹಾಗೂ ಕೆಲವೊಮ್ಮೆ ನಮ್ಮಲ್ಲಿ ಬಿತ್ತನೆ ಬೀಜ ಸಿಗ್ತಾಯಿದ್ರು, ಇವರಲ್ಲೂ ಬಿತ್ತನೆ ಬೀಜ ಸಿಗುತ್ತಂತೆ. ಅವರ ಉಪಯೋಗಿಸ್ಕೊಂಡು ನೀವು ಸಿರಿಧಾನ್ಯಗಳು ಬೆಳೆದು ಸಿರಿವಂತರಾಗಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ವಂದನೆಗಳು ತಿಳಿಸ್ತೀನಿ. ನಿಮ್ಮ ಸಾವಯವ ಕೃಷಿಕ ನೆನೆ ಒಳ್ಳೆ